ಒಂದು ಹಳ್ಳಿಯಲ್ಲಿ ಚಿನ್ನಿ ಎಂಬ ಚಿಕ್ಕ ಹುಡುಗಿ ಇದ್ದಳು. ಅವಳು ಹೋಳಿ ಹಬ್ಬವನ್ನು ತುಂಬಾ ಇಷ್ಟಪಡುತ್ತಿದ್ದಳು. ಹೋಳಿ ದಿನ ಬೆಳಿಗ್ಗೆ ಅವಳು ತನ್ನ ಅಜ್ಜಿಯ ಜೊತೆ ದೇವಸ್ಥಾನದ ಮುಂದೆ ಹೂಗಳನ್ನು ಕಲೆ ಹಾಕುತ್ತಿದ್ದಳು. ಅಜ್ಜಿ ಹೇಳಿದಳು, ಚಿನ್ನಿ, ನೈಸರ್ಗಿಕ ಬಣ್ಣಗಳಿಂದ ಹೋಳಿ ಆಡೋಣ. ಹೂಗಳಿಂದ ಮಾಡಿರುವ ಬಣ್ಣಗಳು ಆರೋಗ್ಯಕರ. ಚಿನ್ನಿ ಕುತೂಹಲದಿಂದ ಕೇಳಿದಳು, ಅಜ್ಜಿ, ಹೂಗಳಿಂದ ಬಣ್ಣ ಹೇಗ್ ಮಾಡ್ತೀವಿ? ಅಜ್ಜಿ ಕಿತ್ತಳೆ ಹೂ, ಗುಲಾಬಿ ಹೂ, ಅರಿಶಿಣ ತೆಗೆದು ಸುಂದರ ಬಣ್ಣಗಳನ್ನು ತಯಾರಿಸಿದಳು. ಹಳ್ಳಿಯ ಮಕ್ಕಳು ಎಲ್ಲರೂ ಚಿನ್ನಿಯ ಮನೆಯ ಬಳಿ ಸೇರಿದರು. ಎಲ್ಲರೂ ಆ ನೈಸರ್ಗಿಕ ಬಣ್ಣಗಳಿಂದ ಹೋಳಿಯಾಡಿದರು. ಆ ದಿನ ಎಲ್ಲರೂ ಕಲಿತ ಪಾಠ: ಹೋಳಿ ಹಬ್ಬವನ್ನು ಸಂತೋಷದಿಂದ ಮತ್ತು ಪ್ರಕೃತಿಗೆ ಹಾನಿ ಮಾಡದೆ ಆಚರಿಸಬೇಕು. ಪ್ರಕೃತಿಯನ್ನು ಕಾಪಾಡೋಣ, ಸಂತೋಷವನ್ನು ಹಂಚೋಣ.